ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿ ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ 3 BHK ಇಂಡಿಪೆಂಡೆಂಟ್ ಮನೆ ಮತ್ತು ಜಾಗವನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಸೊ ಇದು ಮನೆಗೆ ಬರುವಂತಹ ರಸ್ತೆಯಾಗಿದ್ದು ಮನೆಯ ಮುಂಭಾಗದಲ್ಲಿ ಈ ರೀತಿಯಾದಂತಹ ಪರಿಸರವನ್ನು ನಾವು ನೋಡಬಹುದಾಗಿದೆ. ಮತ್ತು ಈ ಮನೆಯ ಪಕ್ಕದಲ್ಲಿ ಮನೆಯೆಲ್ಲ ಇದ್ದು ಮೇನ್ ರೋಡಿಂದ ಕೇವಲ 200 ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ಓಕೆ, ನೆಕ್ಸ್ಟ್ ನಾವು ಮನೆಯ ಮುಂಭಾಗದಲ್ಲಿ ನಿಂತಾಗ ನಮಗೆ ಮನೆಯ ಫ್ರಂಟ್ ಎಲಿವೇಶನ್ ಕಂಪ್ಲೀಟ್ ಆಗಿ ಈ ರೀತಿಯಲ್ಲಿ ಕಂಡು ಬರ್ತದೆ. ಹಾಗೆಯೇ ಈ ಮನೆಯ ಸುತ್ತ ಸಂಪೂರ್ಣವಾದಂತಹ ಕಾಂಪೌಂಡ್ ಜೊತೆಗೆ ಮೇನ್ ಗೇಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಓಕೆ, ಈ ಒಂದು ಮೇನ್ ಗೇಟ್ ಮುಖಾಂತರ ಇನ್ಸೈಡ್ ಕಾಂಪೌಂಡ್ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದಂತೆ ಇಲ್ಲಿ ವಿಶಾಲವಾದ ಜಾಗ ಕಂಡು ಬರ್ತದೆ. ಹಾಗೆಯೇ ಈ ಮನೆಯ ಆವರಣದಲ್ಲಿ ಕಾರ್ ಪೋರ್ಚ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇದರ ಜೊತೆಗೆ ಇಲ್ಲಿ 2 ವೀಲರ್ ಪಾರ್ಕಿಂಗ್ ಮಾಡುವಷ್ಟು ಸ್ಪೇಸ್ ಕೂಡ ಇರ್ತದೆ. ಹಾಗೆಯೇ ಈ ಮನೆಯ ಅಂಗಳದಲ್ಲಿ ಕಂಪ್ಲೀಟ್ ಆಗಿ ಇಂಟರ್ಲಾಕ್ ಫ್ಲೋರಿಂಗ್ ಅನ್ನು ಮಾಡಲಾಗಿದ್ದು ಈ ಕಡೆಯಲ್ಲಿ ಒಂದು ಸೆಪರೇಟ್ ಆದಂತಹ ಟ್ಯಾಪ್ ಸಿಸ್ಟಮ್ ಅನ್ನು ಕೂಡ ಮಾಡಲಾಗಿದೆ. ಮತ್ತು ಸ್ವಲ್ಪ ಮುಂದೆ ಬಂದು ಎಡಭಾಗದಲ್ಲಿ ಟರ್ನ್ ಮಾಡಿದರೆ ಇಲ್ಲಿ ಒಟ್ಟು 4 ತೆಂಗಿನ ಮರಗಳು ಹಾಗೆ ಬಾಳೆ ಗಿಡಗಳನ್ನು ಬೆಳೆಸಿರುವುದು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ನೀರಿಗೆ ಸಂಬಂಧಪಟ್ಟಂತೆ ನೋಡುವುದಾದರೆ ಬೋರ್ವೆಲ್ ಜೊತೆಗೆ ಮುನ್ಸಿಪಾಲಿಟಿ ವಾಟರ್ ಫೆಸಿಲಿಟಿ ಇರುತ್ತದೆ. ವೀಕ್ಷಕರೇ, ಈ ಮನೆಯ ಬಗ್ಗೆ ನೋಡುವುದಾದರೆ ಒಟ್ಟು ಜಾಗ 10 ಸೆನ್ಸ್ ಇರುವಂಥದ್ದು, ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 4350 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರುತ್ತದೆ. ಮನೆಯ ಹೊರಭಾಗ ಎಲ್ಲ ನೋಡಿದಾದ್ಮೇಲೆ ಮನೆಯ ಒಳಗೆ ಹೇಗೆಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ. ಈ ಮನೆಯ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿ ಇದ್ದು ಈ ಮನೆಯನ್ನು 2100 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಹಾಗೆಯೇ ಈ ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಆಗಿದ್ದು ಈ ಖಾತೆ ಕೂಡ ಆಗಿದೆ. ಲಿವಿಂಗ್ ಏರಿಯಾ ನೋಡಿದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ನಾವು ಡೈನಿಂಗ್ ಏರಿಯಾವನ್ನು ನೋಡ್ತೇವೆ. ಹಾಗೆಯೇ ಇಲ್ಲಿ ಒಂದು ಸೆಪರೇಟ್ ಆದಂತಹ ವಾಶ್ ಬೇಷನ್ ಏರಿಯಾವನ್ನು ಮಾಡಲಾಗಿದ್ದು ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ಗಳು ಇರುತ್ತದೆ. ವೀಕ್ಷಕರೇ, ಈ ಮನೆಯ ಒಳಭಾಗದಲ್ಲಿ ಸಂಪೂರ್ಣವಾಗಿ ಟೈಲ್ಸ್ ಫ್ಲೋರಿಂಗನ್ನು ಮಾಡಲಾಗಿದ್ದು ಈ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಒಟ್ಟು 10 ವರ್ಷಗಳು ಆಗಿರುತ್ತದೆ. ಓಕೆ, ಈಗ ಆಲ್ರೆಡಿ ನಾವು ಹೇಳಿದಂತೆ ಈ ಮನೆ ಇಂಡಿಪೆಂಡೆಂಟ್ 3 BHK ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ಗಳು ಇರುತ್ತವೆ. ಸೊ ಅದರಲ್ಲಿ ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿದ್ದರೆ ಉಳಿದಂತಹ 2 ಬೆಡ್ರೂಮ್ಗಳು ಜನರಲ್ ಬೆಡ್ರೂಮ್ ಆಗಿವೆ. ಸೊ ವೀಕ್ಷಕರೇ, ಈಗ ನೀವೇ ನೋಡ್ತಾ ಇದ್ದೀರಾ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್ ಆಗಿದ್ದು ಈ ಬೆಡ್ರೂಮಲ್ಲಿ AC ಹಾಗೆಯೇ ಅಟ್ಯಾಚ್ಡ್ ವಾಶ್ರೂಮ್ ಪ್ರತಿಯೊಂದು ಕೂಡ ಇರ್ತದೆ. ಈ ಮನೆಯಲ್ಲಿ ಓವರಾಲ್ ಲಿವಿಂಗ್ ಏರಿಯಾ, ಕಿಚನ್, 3 ಬೆಡ್ರೂಮ್ಗಳು, ವಾಶ್ರೂಮ್, ಸ್ಟೋರ್ ರೂಮ್, ಡೈನಿಂಗ್ ಹಾಲ್ ಹಾಗೆ ಬಾಲ್ಕನಿ ಪ್ರತಿಯೊಂದು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ತೇವೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರಿಗೆ ಈಗಲೇ ವಾಟ್ಸಪ್ ಮಾಡಿ. ಓಕೆ, ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತೇಳಿ ನಾವು ನೋಡಿದ್ದಾಯಿತು. ನೆಕ್ಸ್ಟ್ ಈ ಮನೆಯಲ್ಲಿರುವಂತಹ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತೇಳಿ ಈಗ ನಿಮಗೆ ತೋರಿಸ್ತಾ ಇದ್ದೇವೆ, ನೋಡಬಹುದು. ಈ ಒಂದು ಬೆಡ್ರೂಮ್ ಏನಿದೆ ಇದು ಕಾಮನ್ ಬೆಡ್ರೂಮ್ ಆಗಿದೆ ಆ್ಯಂಡ್ ಆ್ಯಸ್ ಯೂಶುವಲ್ ಥರ್ಡ್ ಬೆಡ್ರೂಮ್ ಕೂಡ ಸೇಮ್ ಇರುತ್ತದೆ. ಫೈನಲಿ ಈ ಮನೆಯ ಬಗ್ಗೆ ಹೇಳುವುದಾದರೆ ಮೇನ್ ಸಿಟಿಯಿಂದ ವಿತಿನ್ 5 ಕಿಲೋಮೀಟರ್, NH ಇಂದ 3 ಕಿಲೋಮೀಟರ್ ಆ್ಯಂಡ್ ಮೇನ್ ರೋಡಿಂದ ಜಸ್ಟ್ 200 ಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂತಹ ಈ ಮನೆ ಕಂಪ್ಲೀಟಾಗಿ ಇಂಡಿಪೆಂಡೆಂಟ್ 3 BHK ಮನೆಯಾಗಿದೆ. ಹಾಗೆಯೇ ಇದು ಇಮಿಡಿಯೇಟ್ ಆಗಿ ನೀವು ಬಂದು ವಾಸ ಮಾಡಲು ಯೋಗ್ಯವಾದಂತಹ ಮನೆಯಾಗಿದ್ದು ಎಲ್ಲ ರೀತಿಯ ಅನುಕೂಲಗಳನ್ನು ಒಳಗೊಂಡಿರ್ತದೆ. ಸೊ ವೀಕ್ಷಕರೇ, ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಅಥವಾ ನಿಮ್ಮ ಸ್ವಂತಕ್ಕೆ ಮನೆಯನ್ನು ಖರೀದಿ ಮಾಡಬೇಕು ಅಂತೇಳಿ ನೋಡ್ತಾ ಇದ್ದರೆ ಈ ಮನೆ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ. ಎನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಉಡುಪಿ ಜಿಲ್ಲೆಯ ಕಾಪು ಸಮೀಪದ ಮಲ್ಲಾರ್ ಬಳಿ ಈ ಮನೆ ಲೊಕೇಟ್ ಆಗಿದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 55 ಲಕ್ಷ ಹೇಳ್ತಾರೆ, ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದರೂ ಈ ಒಂದು ಮನೆಯನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ಜೆನ್ಯೂನ್ ಬಯರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ.
ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ವೀಕ್ಷಕರೇ ದಯವಿಟ್ಟು ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ನಾವು ಹೊಸ ಪ್ರಾಪರ್ಟಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.